ನಮಸ್ಕಾರ. ಮುಖ್ಯಾಂಶಗಳು. ನೂತನ ಲೋಕಾಯುಕ್ತರ ನೇಮಕ, ಶೀಘ್ರದಲ್ಲೇ ರಾಜ್ಯಪಾಲರಿಗೆ ಸರ್ಕಾರದ ಶಿಫಾರಸು ರವಾನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪೊಲೀಸರು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುವುದು ಅಗತ್ಯ, ಡಾಕ್ಟರ್ ಜಿ ಪರಮೇಶ್ವರ್. ಪಠಾನ್ಕೋಟ್ ಉಗ್ರರ ದಾಳಿ, ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ಖಂಡನೆ. ದೇಶದ 400 ರೈಲು ನಿಲ್ದಾಣಗಳ ಆಧುನೀಕರಣಕ್ಕೆ ಶೀಘ್ರದಲ್ಲೇ ಕ್ರಮ, ಅರುಣ್ ಜೇಟ್ಲಿ. ವಾರ್ತೆಗಳ ವಿವರ. ನೂತನ ಲೋಕಾಯುಕ್ತರ ನೇಮಕ ಸಂಬಂಧ ಸರ್ಕಾರದ ಶಿಫಾರಸನ್ನು ರಾಜ್ಯಪಾಲರಿಗೆ ಅತಿ ಶೀಘ್ರದಲ್ಲಿ ರವಾನಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ ಆಯ್ಕೆ ಸಮಿತಿ ಸಮಾಲೋಚನೆ ನಡೆಸಿದ್ದು ಅಭಿಪ್ರಾಯಗಳನ್ನು ಪಡೆಯಲಾಗಿದೆ. ಸರ್ಕಾರ ಶೀಘ್ರದಲ್ಲೇ ನಿರ್ಧಾರ ಕೈಗೊಂಡು ರಾಜ್ಯಪಾಲರಿಗೆ ತನ್ನ ಶಿಫಾರಸು ಕಳುಹಿಸಲಿದೆ ಎಂದರು. ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ 4,500 ಕೋಟಿ ಸಬ್ಸಿಡಿ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮಾಗಡಿಯ ಕೋಟೆ ಮೈದಾನದಲ್ಲಿಂದು ತುಮಕೂರು ಜಿಲ್ಲೆಯ ಕುಣಿಗಲ್ ಮತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ 83 ಕೆರೆಗಳಿಗೆ ನೀರು ಪೂರೈಕೆ ಮಾಡುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಅವರು ಈ ವಿಷಯ ತಿಳಿಸಿದ್ದಾರೆ. ನೀರಾವರಿ ಯೋಜನೆಗಾಗಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಈವರೆಗೆ ಸರ್ಕಾರ 33,000 ಕೋಟಿ ರೂಪಾಯಿ ವಿನಿಯೋಗ ಮಾಡಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಯ ನಂತರ ಅವರು ಜನಸ್ನೇಹಿಯಾಗಿ ಪೊಲೀಸರು ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಸಮಸ್ಯೆಗಳನ್ನು ಹೊತ್ತು ಬರುವ ಸಾರ್ವಜನಿಕರಿಗೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಪರಿಹಾರ ದೊರೆಯುವಂತೆ ಆಗಬೇಕು. ಅಸಡ್ಡೆ, ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅಪರಾಧ ಹಿನ್ನೆಲೆ ಹೊಂದಿರುವ ವ್ಯಕ್ತಿಗಳ ಜತೆ ಪೊಲೀಸರು ಸಂಪರ್ಕ ಇಟ್ಟುಕೊಳ್ಳಬಾರದು ಎಂದು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿರುವುದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಅಥವಾ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ತಕ್ಷಣ ಅವರಿಗೆ ಸಹಾಯಕ್ಕೆ ಬರ್ತಕ್ಕಂಥದ್ದು, ಈ ರೀತಿ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಳೆದ ಸುಮಾರು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ರೆಕ್ರೂಟ್ಮೆಂಟ್ ಆಗಲಿಲ್ಲ. ಅದು ಆಗಿದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಈ ಬಾರಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 8,000 ಹುದ್ದೆಗಳಿಗೆ ಅನುಮತಿಯನ್ನು ಕೊಟ್ಟು ಸೆಲೆಕ್ಷನ್ ಪ್ರಾಸೆಸ್ ಡಿಸ್ಟ್ರಿಕ್ಟ್ನಲ್ಲಿ ಆಗಿ ಅವರನ್ನು ಟ್ರೈನಿಂಗ್ಗೆ ಕೂಡ ಅನೇಕ ಜಿಲ್ಲೆಗಳಲ್ಲಿ ಕಳಿಸಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆ ಮೇಲೆ ಉಗ್ರರ ದಾಳಿ ಹತ್ತಿಕ್ಕಲು ನಡೆಸಿದ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು, ಒಟ್ಟು 6 ಜನ ಉಗ್ರರನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಆದರೆ ಶೋಧ ಕಾರ್ಯ ನಾಳೆವರೆಗೆ ಮುಂದುವರಿಯಲಿದೆ ಎಂದು ರಕ್ಷಣಾ ಸಚಿವ ಮನೋಹರ್ ಪಾರಿಕರ್ ಇಂದು ತಿಳಿಸಿದ್ದಾರೆ. ಪಠಾನ್ಕೋಟ್ ವಾಯುನೆಲೆಗೆ ಭೇಟಿ ನೀಡಿ ಉಗ್ರರ ದಾಳಿ ಹಾಗೂ ಭದ್ರತಾ ಪಡೆಗಳ ಯಶಸ್ವಿ ಕಾರ್ಯಾಚರಣೆ ಪರಿಸ್ಥಿತಿ ಪರಾಮರ್ಶಿಸಿದ ನಂತರ ವಾಯುಪಡೆ ಹಾಗೂ ಭೂಸೇನಾ ವರಿಷ್ಠರೊಡನೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಪಾರಿಕರ್ ಯಾವುದೇ ಹೆಚ್ಚಿನ ಹಾನಿಯಾಗದಂತೆ ಕಾರ್ಯಾಚರಣೆ ನಡೆಸಿ ಉಗ್ರರನ್ನು ಸ್ತಬ್ಧಗೊಳಿಸಿದ ರಕ್ಷಣಾ ಪಡೆಗಳ ಕಾರ್ಯ ಹಾಗೂ ಸಾಹಸವನ್ನು ಶ್ಲಾಘಿಸಿದರು. ಕಾರ್ಯಾಚರಣೆ ಸಂದರ್ಭದಲ್ಲಿ 40 ರಿಂದ 50 ಕೆಜಿ ಗುಂಡುಗಳು, AK-47 ಮತ್ತು ಮಾರ್ಟರ್ ಇತ್ಯಾದಿ ಶಸ್ತ್ರಾಸ್ತ್ರಗಳನ್ನು ಭಾರಿ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದರು. ಉಗ್ರರ ದಾಳಿ ವಿಫಲಗೊಳಿಸುವಲ್ಲಿ ಸಾಹಸದಿಂದ ಹೋರಾಡಿ ಪ್ರಾಣತ್ಯಾಗ ಮಾಡಿದ 7 ಹುತಾತ್ಮರಿಗೆ ಸಮರ ಯೋಧ ಹುತಾತ್ಮರಿಗೆ ನೀಡುವ ಪ್ರಶಸ್ತಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವುದಾಗಿಯೂ ಅವರು ತಿಳಿಸಿದರು. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಡನೆ ದೂರವಾಣಿಯಲ್ಲಿ ಪಠಾನ್ಕೋಟ್ ಮೇಲೆ ಉಗ್ರರ ದಾಳಿ ಪ್ರಕರಣ ಕುರಿತಂತೆ ಮಾತುಕತೆ ನಡೆಸಿದರು. And one day, probably after the investigations and the combing operation stops, I will request them to take you also to that area to see for yourself how difficulties the Jawans faced. So, in this operation, 6 terrorists have been neutralized. 2 जन जो इनकी बॉडीज आज ये की है वो जल के काफ़ी डिस्ट्रॉय हुए, सो उनकी कंफर्मेशन
आफ्टर DNA टेस्ट डबल कंफर्मेशन करनी पड़ेगी, लेकिन 2 जगह बॉडी पार्ट्स मिले हैं, कंटिन्यूस एक्सप्लोजन चल रहा था उसमें, तो काफ़ी बॉडी डिस्ट्रॉय हुई है, लेकिन 2 जगह मिले हैं 2 कोने में, तो उससे दोनों की बॉडी आइडेंटिफाई की गई है और DNA टेस्ट से फाइनली NIA विल डेफिनेटली कंफर्म दैट 6 नंबर. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನವಾಜ್ ಶರೀಫ್ ಅವರಿಗೆ ದಾಳಿ ನಡೆಸಿದ ಉಗ್ರರು ಪಾಕಿಸ್ತಾನದವರೆಂಬ ಬಗ್ಗೆ ಅಗತ್ಯ ಸಾಕ್ಷ್ಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪಾಕ್ ಪ್ರಧಾನಿಗೆ ಸ್ಪಷ್ಟಪಡಿಸಿದರು. ತಪ್ಪಿತಸ್ಥರ ವಿರುದ್ಧ ಶೀಘ್ರ ಹಾಗೂ ನಿರ್ಣಾಯಕ ಕ್ರಮ ಕೈಗೊಳ್ಳುವುದಾಗಿ ಪಾಕ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರವಸೆ ನೀಡಿದ್ದಾರೆ. ಪಠಾನ್ಕೋಟ್ ವಾಯುನೆಲೆಗೆ ನುಗ್ಗಿರುವ ಉಗ್ರರ ದಮನಕ್ಕೆ ಭದ್ರತಾ ಪಡೆಗಳು ದಿಟ್ಟ ಹೋರಾಟ ನಡೆಸುತ್ತಿರುವಾಗ ಹಾಗೂ ಇಡೀ ದೇಶವೇ ಒಕ್ಕೊರಲಿನಿಂದ ದಾಳಿಯನ್ನು ಖಂಡಿಸುತ್ತಿರುವಾಗ ಜನತೆಯನ್ನು ತಪ್ಪುದಾರಿಗೆಳೆಯುವ ಟೀಕೆಗಳಲ್ಲಿ ಕಾಂಗ್ರೆಸ್ ನಿರತವಾಗಿರುವುದು ತೀವ್ರ ಖಂಡನಾರ್ಹ ಎಂದು ಬಿಜೆಪಿ ವಕ್ತಾರ ಮತ್ತು ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ದೆಹಲಿಯಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ ಮಾಡಿರುವ ಟೀಕೆಗಳಿಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ನಖ್ವಿ ಕಾಂಗ್ರೆಸ್ ಧೋರಣೆ ಅತ್ಯಂತ ಖಂಡನೀಯ ಎಂದರು. ऐसे हालात में कांग्रेस पार्टी के द्वारा जिस तरह के स्वर अपनाए गए, जिस तरह से देश को गुमराह करने वाले बयान दिए गए, वो शर्मनाक है, निंदनीय है, तथ्यों से पूरी तरह से परे है. ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಮತ್ತಿತರ ಮೂಲಸೌಕರ್ಯ ವಲಯದಲ್ಲಿ ಬಂಡವಾಳ ಹೆಚ್ಚಳಕ್ಕೆ ಸರ್ಕಾರದ ಪ್ರಯತ್ನಗಳ ಫಲಶ್ರುತಿ ಗೋಚರಿಸತೊಡಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ದೇಶದಲ್ಲಿ 400 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ಶೀಘ್ರದಲ್ಲಿ ಟೆಂಡರ್ ಕರೆಯುವ ಬಗ್ಗೆ ಸರ್ಕಾರ ಪರಿಶೀಲಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮೂಲಸೌಕರ್ಯ ಹಣಕಾಸು ಕಂಪನಿ ಐಐಎಫ್ಸಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ಆಯೋಜಿಸಿದ್ದ ವಿಚಾರ ಸಂಕಿರಣದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ಅವರು ಮಧ್ಯಮ ಹಾಗೂ ಸಣ್ಣ ವಿಮಾನ ನಿಲ್ದಾಣಗಳ ನಿರ್ವಹಣೆಯಲ್ಲಿ ಖಾಸಗಿ ಆಡಳಿತ ವರ್ಗಕ್ಕೆ ಪ್ರಾತಿನಿಧ್ಯ ನೀಡುವ ಕುರಿತ ನಾಗರಿಕ ವಿಮಾನಯಾನ ಸಚಿವಾಲಯ ಯೋಜನೆ ರೂಪಿಸುತ್ತಿದೆ ಎಂದರು. ಗ್ರಾಮೀಣ ವಲಯದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಬಂಡವಾಳ ಹೆಚ್ಚಳದ ಬಗ್ಗೆಯೂ ಅವರು ಪ್ರತಿಪಾದಿಸಿದರು. The result of that is visible in the last 1 year that the stalled projects amongst the highways have now got moving. As a result of enhanced public investment, even private sector players who have got bogged down in their disputes with the highway authorities have now re-entered the field back. And a positive response is clearly visible. ಸಸ್ಯ ರೋಗ ತಡೆ ಹಾಗೂ ಸಂಶೋಧನೆ ಕುರಿತ 2 ದಿನಗಳ ವಿಚಾರ ಸಂಕಿರಣ ರಾಯಚೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿಂದು ಆರಂಭವಾಯಿತು. ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಗರೀಕರಣಕ್ಕೆ ಜನರು ಒಲವು ತೋರುತ್ತಿರುವುದರಿಂದ ಕೃಷಿ ಚಟುವಟಿಕೆ ಕುಗ್ಗುತ್ತಿದೆ. 2020ರ ವೇಳೆಗೆ ಭತ್ತದ ಉತ್ಪಾದನೆ ಶೇಕಡ11ರಷ್ಟು, ಗೋಧಿ ಉತ್ಪಾದನೆ ಶೇಕಡ14ರಷ್ಟು ಕಡಿಮೆಯಾಗಲಿದೆ. ಈ ಸವಾಲು ಎದುರಿಸಲು ಕೃಷಿ ವಿಜ್ಞಾನಿಗಳು ಸನ್ನದ್ಧರಾಗಬೇಕು. ಜೊತೆಗೆ ಆಹಾರ ಉತ್ಪಾದನೆ ಸರಿದೂಗಿಸಲು ಅತ್ಯಾಧುನಿಕ ಹಾಗೂ ಪರಿಣಾಮಕಾರಿ ಸಂಶೋಧನೆ ಅಗತ್ಯವಿದೆ ಎಂದರು. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮಾಜಿ ಅಧ್ಯಕ್ಷ ಸಿಡಿ ಮೇಯಿ, ಭಾರತದ ಜನಸಂಖ್ಯೆ ಇನ್ನು 35 ವರ್ಷಗಳಲ್ಲಿ 175 ಕೋಟಿಗೆ ತಲುಪುವ ನಿರೀಕ್ಷೆ ಇದೆ. ಕೃಷಿ ಉತ್ಪನ್ನಗಳನ್ನು ದ್ವಿಗುಣಗೊಳಿಸುವುದರ ಜೊತೆಗೆ ಗುಣಮಟ್ಟದ ಆಹಾರ ಧಾನ್ಯ ಉತ್ಪಾದನೆಗೆ ಸಂಶೋಧನೆಗಳು ಚುರುಕುಗೊಳ್ಳಬೇಕಾಗಿದೆ ಎಂದರು. ದೇಶದ ಸುಮಾರು 250ಕ್ಕೂ ಹೆಚ್ಚು ಕೃಷಿ ವಿಜ್ಞಾನಿಗಳು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದರು. ಅತಿ ಸಣ್ಣ ಹಾಗೂ ಮಧ್ಯಮ ಉದ್ದಿಮೆ ಅಭಿವೃದ್ಧಿ ಸಂಸ್ಥೆ ಉತ್ಪಾದನೆ ಕುರಿತು ಬೆಂಗಳೂರಿನಲ್ಲಿಂದು ರಾಷ್ಟ್ರೀಯ ಕಾರ್ಯಾಗಾರ ಆಯೋಜಿಸಿತು. ಕೇಂದ್ರ ಎಂಎಸ್ಎಂಇ ಸಚಿವಾಲಯದ ಕಾರ್ಯದರ್ಶಿ ಡಾ. ಅನೂಪ್ ಕೆ ಪೂಜಾರಿ
ಸಣ್ಣ ಕೈಗಾರಿಕೆಗಳ ರಫ್ತು ಉತ್ತೇಜನಕ್ಕಾಗಿ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ. ಕಳೆದ ತಿಂಗಳು ಕೇಂದ್ರ ಸರ್ಕಾರ 3% ಈ ವಲಯಕ್ಕೆ ಅಂತರ್ ಸಹಾಯಧನ ಘೋಷಣೆ ಮಾಡಿದೆ. ಸಣ್ಣ ಕೈಗಾರಿಕೆಗಳಿಗೆ ಬ್ಯಾಂಕುಗಳು ನೀಡುವ ಸಾಲದ ಮಿತಿಯನ್ನು ಹೆಚ್ಚಳ ಮಾಡಬೇಕು ಎಂಬ ಬಗ್ಗೆ ಬ್ಯಾಂಕುಗಳು ಸಕಾರಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು. The 3% interest subsidy scheme for every MSME exporter, irrespective of whether he is producing khadi, whether he is producing engineering product or honey. If you are an MSME exporter, you will get 3% interest subvention. So ಸ್ವಲ್ಪ ಮಟ್ಟಿಗೆ ಅವರು 5% ಕೇಳಿದರು, ಎಕ್ಸ್ಪೋರ್ಟ್ ಗಾಗಿ 3% ಆಗಿದೆ. ಈ 3% ಕೂಡ ನಾನು DGFT ಇದ್ದಾಗ ನಾವು ಶುರು ಮಾಡಿದ್ವಿ, ಅದು ಕಂಟಿನ್ಯೂ ಆಗಿದೆ. ನಮಗೆ ಬಹಳ ಖುಷಿ ಆಗುತ್ತೆ ಇದರಲ್ಲಿ. ದಿಸ್ ಕಂಟಿನ್ಯೂಸ್. ಭಾರತ ಪಾಕಿಸ್ತಾನ ನಡುವೆ ವಿದೇಶಾಂಗ ಕಾರ್ಯದರ್ಶಿ ಮಟ್ಟದ ಮಾತುಕತೆ ನಿಗದಿಯಂತೆ ನಡೆಯಬೇಕು ಎಂದು ಭಾರತ ಪಾಕಿಸ್ತಾನ ಜನವೇದಿಕೆ ಅಧ್ಯಕ್ಷ ಪಿ ಕೋದಂಡರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಾತುಕತೆ ಮುಂದುವರಿಸಿ ಭಯೋತ್ಪಾದನೆಯನ್ನು ಹತ್ತಿಕ್ಕಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಲಾಹೋರ್ಗೆ ಭೇಟಿ ನೀಡಿ ಮಾತುಕತೆಗೆ ವೇದಿಕೆ ನಿರ್ಮಾಣ ಮಾಡಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದು ಅವರು ಹೇಳಿದರು. ಅವರಿಗೂ ಈ ಪಾಕಿಸ್ತಾನ ಜೊತೆಗೆ ಸಂಬಂಧ ಬೆಳೆಸಿಕೊಳ್ಳೋದ್ರ ಬಗ್ಗೆನೂ ಅಷ್ಟು ಆಸಕ್ತಿ ಇಲ್ಲ ಅಂತ ನಮ್ಮಲ್ಲಿನೂ ಕೆಲವರು ಇದ್ದಾರೆ. ಅದರ ಬಗ್ಗೆ ಅದನ್ನು ಪೊಲಿಟಿಕಲೈಸ್ ಮಾಡ್ತಾರೆ. ಈಗ ಪಠಾನ್ಕೋಟ್ನಲ್ಲಿ ನಡೆದದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಕೈವಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ಕೈವಾಡಿಲ್ಲ ಅಲ್ಲಿಂದ ಹೆಂಗೆ ಬಂದಿದ್ದಾರೆ ಅಂತಂದ್ರೆ, ಈಗ ನೋಡಿ, ಹಲವಾರು ವರ್ಷಗಳಿಂದ ಈ ಭಯೋತ್ಪಾದಕರನ್ನ ಅಲ್ಲಿ ಬೆಳೆಸಿದ್ದುಂಟು. ISI ಕೈವಾಡನು ಇತ್ತು. ಈಗ ಬಾಂಬೆನಲ್ಲಿ ನಡೆದದ್ರ ಬಗ್ಗೆ ISI ಕೈವಾಡನು ಪ್ರೂವ್ ಆಗಿದೆ. ಅದೇ ರೀತಿ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬರೋಲ್ಲ. ಆ ಕಾರಣದಿಂದಾಗಿ ಈ ಎರಡು ದೇಶಗಳ ನಡುವಿನ ಏನು ಮುಂದೆ ಈ 14ನೇ ತಾರೀಕು ಇದೇ ತಿಂಗಳು ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೀಬೇಕಂತ ಏನಿದೆ, ಫಾರಿನ್ ಸೆಕ್ರೆಟರೀಸ್ ಮೀಟಿಂಗ್ ನಡೀಬೇಕಂತ ಏನಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಅಂತೀವಿ. ಮಾತುಕತೆಗಳನ್ನು ಮುಂದುವರಿಸಿ ಭಯೋತ್ಪಾದನೆಯನ್ನು ಹತ್ತಿಕ್ಕಿ ಎರಡು ದೇಶಗಳು ಸೇರಿಕೊಂಡು ಹತ್ತಿಕ್ಕಿ ಅಂತ ಹೇಳಿ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ. ಭೂಕಂಪ ಸಂಭವಿಸಿದ ಮಣಿಪುರಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯದ ತಂಡ ಭೇಟಿ ನೀಡಲಿದ್ದು ವಸ್ತುಸ್ಥಿತಿ ಅಧ್ಯಯನ ನಡೆಸಲಿದೆ. ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಮೊನ್ನೆ ರಿಕ್ಟರ್ ಮಾಪಕದಲ್ಲಿ 6.8 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿ 9 ಮಂದಿ ಮೃತಪಟ್ಟು ಸುಮಾರು 100 ಮಂದಿ ಗಾಯಗೊಂಡಿದ್ದರು. ಅದರ ಕೇಂದ್ರ ಬಿಂದು ಮಣಿಪುರದಲ್ಲಿ ಗುರುತಿಸಲಾಗಿತ್ತು. ಭೂಕಂಪದಿಂದಾಗಿ ಅನೇಕ ಕಟ್ಟಡಗಳಿಗೆ ಹಾನಿಯಾಗಿತ್ತು. ಭೂಕಂಪ ಪೀಡಿತ ಪ್ರದೇಶದಲ್ಲಿ ಭೂಸೇನೆ ಮತ್ತು ವಾಯುಪಡೆ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿವೆ. NDRFನ 3 ತಂಡಗಳನ್ನು ನಿಯೋಜಿಸಲಾಗಿದೆ. ಮುಂಬೈ ಕ್ರಿಕೆಟ್ ಸಂಸ್ಥೆ ಆಯೋಜಿಸಿದ್ದ HD ಭಂಡಾರಿ ಕಪ್ ಅಂತರ್ಶಾಲಾ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರಂಭಿಕ ಆಟಗಾರ ಪ್ರಣವ್ ಧನವಾಡೆ 327 ಬಾಲ್ಗಳಲ್ಲಿ ಅಜೇಯ 1009 ರನ್ ಗಳಿಸುವ ಮೂಲಕ ವಿಶ್ವ ದಾಖಲೆ ಸ್ಥಾಪಿಸಿದ್ದಾರೆ. 129 ಬೌಂಡರಿ 59 ಸಿಕ್ಸರ್ಗಳ ಮೂಲಕ ಈ ಸಾಧನೆ ಮಾಡಿದ 15 ವರ್ಷದ ಧನವಾಡೆ ತಾನು ಪ್ರತಿನಿಧಿಸುವ ಕಲ್ಯಾಣ್ನ KC ಗಾಂಧಿ ಶಾಲಾ ತಂಡಕ್ಕೆ ಆರ್ಯ ಗುರುಕುಲ ಶಾಲೆ ತಂಡದ ವಿರುದ್ಧ 1465 ರನ್ ಪೇರಿಸಲು ನೆರವಾದರು. ಧನವಾಡೆಯ ಈ ಅಮೋಘ ಇನ್ನಿಂಗ್ಸ್ ಈ ಹಿಂದೆ ಮುಂಬೈ ಶಾಲಾ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಲಿ ಗಳಿಸಿದ 664 ರನ್ಗಳ ಜೊತೆಯಾಟವನ್ನು ಮತ್ತೆ ನೆನಪಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಲೋಕಾಯುಕ್ತರ ನೇಮಕ, ಶೀಘ್ರದಲ್ಲೇ ರಾಜ್ಯಪಾಲರಿಗೆ ಸರ್ಕಾರದ ಶಿಫಾರಸು ರವಾನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪೊಲೀಸರು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುವುದು ಅಗತ್ಯ, ಡಾಕ್ಟರ್ ಜಿ ಪರಮೇಶ್ವರ್. ಪಠಾನ್ಕೋಟ್ ಉಗ್ರರ ದಾಳಿ, ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ಖಂಡನೆ. ದೇಶದ 400 ರೈಲು ನಿಲ್ದಾಣಗಳ ಆಧುನೀಕರಣಕ್ಕೆ ಶೀಘ್ರದಲ್ಲೇ ಕ್ರಮ, ಅರುಣ್ ಜೇಟ್ಲಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.